ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಳಸಿ ಗಿಡ ಪೊದೆ ಥರ ಬೆಳೆಯಲು ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಟಿಪ್ಸ್ಗಳನ್ನ ನಾನು ತಂದಿದ್ದೀನಿ. ಯಾವುದ್ಯಾವುದು ಅಂತ ಕೆಲವು ಸುಲಭ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ತುಳಸಿ ಗಿಡ ಹೋಲಿ ಬಿಸ್ಲಿ ತುಳಸಿ ನಮ್ಮ ಮನೆಗಳಲ್ಲಿ ಪವಿತ್ರವಾದ ಮತ್ತು ಔಷಧಿ ಗುಣಗಳಿರುವ ಗಿಡ. ಇದು ದೊಡ್ಡ ಪಾಟಲ್ಲಿ ನಾನು ತುಳಸಿ ಗಿಡನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕೂಡ ಬಂದಿದೆ ಅಂತ ಗೈಸ್. ನಾವು ಈ ಟಿಪ್ಸ್ನ ಮಾಡ್ತಾ ಬರಬೇಕು. ನಮಗೆ ಸುಲಭವಾಗಿ ಮನೆಯಲ್ಲೂ ಕೂಡ ನಾವು ಮಾಡ್ಕೋಬೋದು. ದೊಡ್ಡದಾಗಿ ಬಂದಿದೆ. ನಿಮಗೆ ನಾನು ಎಲ್ಲೆಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ನಾನು ಟೆರೆಸಲ್ಲಿ ಪಾಟ್ ಕಟ್ಟಿದ್ದೀವಲ್ವ, ಅಲ್ಲೂ ಕೂಡ ನಾನು ತುಳಸಿ ಗಿಡಗಳನ್ನ ಹಾಕಿದ್ದೀನಿ. ಮತ್ತು ಇಲ್ಲೂ ಕೂಡ ನೋಡ್ಬೋದು ನೀವು ಪಾಟ್ಗಳಲ್ಲಿ. ಇಲ್ಲೂ ಕೂಡ ನಾನು ಕೃಷ್ಣನ ಹತ್ರ ತುಳಸಿ ತುದಿಯಲ್ಲಿ ಬಿಟ್ಟಿರುತ್ತೆ ಅಲ್ವಾ ಕೊಂಬಿನಂತೆ, ಇದನ್ನೆಲ್ಲ ಒಣಗಿದ ಮೇಲೆ ಕಟ್ ಮಾಡಿಬಿಡಬೇಕು. ನೋಡಿ, ನಾನು ಕಟ್ ಮಾಡ್ತಾಯಿದ್ದೀನಿ ಒಂದೊಂದಾಗಿ. ಎಷ್ಟೊಂದು ಬಂದಿದೆ, ಅದು ಕೂಡ ನಮಗೆ ಯೂಸ್ ಆಗುತ್ತೆ. ಇದು ತುಳಸಿ ಬೀಜಗಳು ಇದರಲ್ಲಿ ಸಿಗುತ್ತೆ, ನಾವು ಯೂಸ್ ಮಾಡ್ಕೋಬೋದು. ತುಂಬಾ ಗಿಡಗಳನ್ನ ಬೆಳ್ಕೋಬೋದು. ನೋಡಿ, ಈ ಬೀಜ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನೆಲ್ಲ ನಾವು ತಗೊಬಿಡೋಣ. ಇವಾಗ ತೊಗೊಂಡು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟು ನಾವು ಇದನ್ನು ನಾಟಿ ಮಾಡಲಿಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಯಾಕಂತಂದರೆ ಈ ಥರ ಕೊಂಬಿನಂತೆ ಗೊಂಡೆಗಳು ಬಂದುಬಿಟ್ರೆ ನೀವು ಆವಾಗವಾಗ ಕಟ್ ಮಾಡಬೇಕು. ಆವಾಗ ಇನ್ನೂ ಪೊದರೆ ಥರ ಬೆಳ್ಕೊಂಡು ಹೋಗುತ್ತೆ ತುಳಸಿ ಗಿಡ. ನೋಡಿ, ನಾನು ಯಾವಾಗಲೂ ಕೂಡ ಈ ಥರ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಈ ಥರ ಟಿಪ್ಸ್ ಕೊಡ್ತಾಯಿದ್ದೀನಿ. ನಿಮ್ಮ ಮನೇಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ. ಪ್ರತಿಯೊಂದು ಮನೇಲೂ ತುಳಸಿ ಗಿಡ ಹಾಕ್ಕೊಂಡೇ ಇರ್ತಾರೆ. ಆ ಥರ ನಾವು ನೋಡ್ಕೋಬೇಕು ನೀಟಾಗಿ. ನೀವು ಕೂಡ ಈ ಥರ ಟಿಪ್ಸ್ನ ಫಾಲೋ ಮಾಡಿ. ತುಂಬ ಸುಲಭವಾಗಿ ನಾವು ಫಾಲೋ ಮಾಡ್ಕೊಂಡು ಬಂದರೆ ನಮ್ಮ ಮನೆಯಲ್ಲೂ ಕೂಡ ಪೊದೆ ಥರ ಬೆಳ್ಕೊಂಡು ಬರುತ್ತೆ ತುಳಸಿ. ಮನೆ ಮುಂದೆ ತುಳಸಿ ಬೆಳೆಸಿದ್ರೆ ಎಷ್ಟು ಸೌಂದರ್ಯವಾಗಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಮ್ಮನೆ ಮುಂದೇನು ಪಾಟಲ್ಲಿ ಎಷ್ಟು ಪೊದೆ ಥರ ದಟ್ಟವಾಗಿ ಬೆಳೆದಿದೆ ಅಂತ. ಈಗ ಟಿಪ್ಸ್ನ ಏನೇನು ಅಂತ ನಿಮಗೆ ಹೇಳ್ಕೊಂಡು ಬರ್ತೀನಿ. ಮೊದಲನೇದಾಗಿ ನಾನು ಟೀ ಪುಡಿನ ತೊಗೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. ನೀವು ಟೀ ಕಾಫಿ ಮಾಡಿದ್ರೂ ಅದಾಗುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಟೀ ಪುಡಿನ ಹಾಕ್ಬೋದು. ಏನಂದರೆ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಹಾಕಬೇಕು. 1-2 ಸ್ಪೂನು ನಾವು ಟೀ ಪುಡಿ ತಗೊಂಡ್ರೆ ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಬುಡಕ್ಕೆ ಹಾಕಬೇಕು. ನೋಡಿ, ಅದ್ರದ್ದು ಎಲೆಗಳು ಕೂಡ ಇರುತ್ತೆ ಅಲ್ವಾ, ಎಲೆಗಳು ಕೂಡ ಅಲ್ಲೇ ಬುಡಕ್ಕೆ ಹಾಕಿ. ಕೆಳಗಡೆ ಹಾಕಕ್ಕೆ ಹೋಗಬೇಡಿ. ಅದು ಕೂಡ ನಾವು ನೀರು ಹಾಕ್ತೀವಲ್ವ, ಆವಾಗೆಲ್ಲ ಅದು ಗೊಬ್ಬರ ಆಗುತ್ತೆ ಗಿಡಕ್ಕೆ. ತುಂಬ ಆರೋಗ್ಯಕರವಾಗಿ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಯಾವಾಗಲೂ ಅದೇ ಥರ ಫಾಲೋ ಮಾಡ್ತೀನಿ. ನೀವು ಟೀ ಮಾಡಿದ್ರು ಓಕೆ, ಇಲ್ಲಾಂದರೆ ಹಾಗೆ ಟೀ ಪುಡಿನ ಹಾಕಿದ್ರು ಓಕೆ, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಟೀ ಕಾಫಿ ಮಾಡೋದ್ರಲ್ಲಿ ನಾವು ಸಕ್ಕರೆ ಹಾಕ್ಬಿಡ್ತೀವಲ್ವ, ಸಕ್ಕರೆ ಅಂಶ ಇರೋದ್ರಿಂದ ಅದು ಗಿಡಗಳಿಗೆ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಅದನ್ನು ಒಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಅದನ್ನು ಗಿಡಕ್ಕೆ ನಾವು ಮಣ್ಣು ಬೆರೆಸಿ ಹಾಕೋಬೋದು. ನೀವು ಇಲ್ಲ ಅಂದರೆ ಡೈರೆಕ್ಟಾಗಿ ಟೀ ಪುಡಿನೇ ನೀವು 1 ಸ್ಪೂನೋ 2 ಸ್ಪೂನೋ ಒಂದು ಗಿಡಕ್ಕೆ ಆ ಥರ ಒಂದು 15 ದಿನಕ್ಕೋ ತಿಂಗಳಿಗೋ ಆ ಥರ ಹಾಕ್ಕೊಂಡು ಬನ್ನಿ. ಮಣ್ಣನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ. ಗೈಸ್, 2ನೇ ಟಿಪ್ಸ ಏನಂತ ಹೇಳಿದ್ರೆ, ಅಕ್ಕಿ ತೊಳೆದಿರೋ ನೀರಿರುತ್ತಲ್ವ, ಹೇಗಿದ್ದರೂ ನಾವು ಅನ್ನ ಮಾಡ್ತೀವಲ್ವ, ಅದು ತೊಳೆದಿರೋ ನೀರು ಇರದೇ ಇರುತ್ತೆ ಅಕ್ಕಿನ. ಅದನ್ನು ತೊಗೊಂಡು ಬಂದು ವಾರಕ್ಕೆ 1-2 ಬಾರಿ ನೀವು ಹಾಕೋಬೋದು. ಡೈಲಿ ನೀರು ಹಾಕಬಾರ್ದು. ಯಾಕಂತಂದರೆ ಜಾಸ್ತಿ ನೀರು ಕೊಡಬಾರ್ದು. ಎಷ್ಟು ಬೇಕು ಅಷ್ಟು ಕೊಡಬೇಕು. ಮಣ್ಣು ಒಣಗಿದಾಗ ನೀವು ನೀರನ್ನ ಹಾಕ್ಕೊಳ್ಳಿ. ಮಣ್ಣು ಒಣಗಿಲ್ಲ ಅಂತಂದಾಗ ನೀರು ಹಾಕಕ್ಕೆ ಹೋಗಬೇಡಿ. ಹಸಿ ಇದ್ದರೆ ಹಾಕಬಾರ್ದು. ನಾನು ಹಾಗೆ ಕೂಡ ಮಾಡ್ತೀನಿ. ಆ ಥರ ಅಕ್ಕಿ ತೊಳೆದಿರೋ ನೀರನ್ನ ವಾರಕ್ಕೆ 2 ಬಾರಿ ನೀವು ಕೂಡ ಹಾಕೋಬೋದು. ತುಂಬ ಗಿಡ ದಟ್ಟವಾಗಿ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, 3ನೇ ಟಿಪ್ಸ್ ಏನಂತ ಹೇಳಿದ್ರೆ, ಅದಕ್ಕೆ ಸ್ವಲ್ಪ ಸೂರ್ಯನ ಕಿರಣ ಬೀಳಬೇಕು. ಅದು ಬಿಸಿಲು ಬಿದ್ದಷ್ಟು ಗಿಡಕ್ಕೆ ಚೆನ್ನಾಗಿರುತ್ತೆ. ತುಂಬ ಒಣಗಬಾರ್ದು. ಸ್ವಲ್ಪ ಒಂದು 3-4 ಗಂಟೆ ಸೂರ್ಯನ ಕಿರಣ ಬಿದ್ದರೆ ಅದಕ್ಕೆ ತುಂಬಾ ಒಳ್ಳೆಯದು. ಅತಿ ಡ್ರೈ ಆಗೂ ಇರಬಾರ್ದು, ಅತಿ ತೇವವಾಗೂ ಕೂಡ ಇರಬಾರ್ದು. ಇದೆರಡನ್ನೂ ನಾವು ಫಾಲೋ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಫ್ರೆಂಡ್ಸ್, 4ನೇ ಟಿಪ್ಸ್ ಏನಂತ ಹೇಳಿದ್ರೆ, ಮಜ್ಜಿಗೆ ಹೇಗೋ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಮಜ್ಜಿಗೆ ತೊಗೊಂಡು 1 ಗ್ಲಾಸಷ್ಟು ಮತ್ತು ಅದಕ್ಕೆ 1 ಗ್ಲಾಸು ನೀರನ್ನು ಬೆರೆಸ್ಕೊಂಡು ಅದ್ರ ಬುಡಕ್ಕೆ ಹಾಕಿದ್ರೂ ಕೂಡ ಗಿಡ ಕೂಡ ಆರೋಗ್ಯವಾಗಿರುತ್ತೆ. 5ನೇ ಟಿಪ್ಸ್ ನೋಡೋಣ ಬನ್ನಿ.
ಫ್ರೆಂಡ್ಸ್, ಮೇಲಿನ ಕೊಂಬೆಗಳನ್ನ ಕತ್ತರಿಸಿದರೆ ಅದ್ರ ಚಿಗುರೆಲ್ಲ ಚೆನ್ನಾಗಿ ಬರುತ್ತೆ, ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಇದು ಕೂಡ ಕೃಷ್ಣ ತುಳಸಿ. ನಾನು ಕೃಷ್ಣ ಸ್ಟ್ಯಾಚು ಹತ್ರನೇ ಕೂಡ ಪಾಟಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಮೇಲೆ ಟೆರೇಸಲ್ಲಿ ನಾನು ರಾಮ ತುಳಸಿ ಕೂಡ ಇದೆ, ಕೃಷ್ಣ ತುಳಸಿ ಕೂಡ ಇದೆ. ಅದಕ್ಕೂ ಕೂಡ ನಾನು ಒಂದೊಂದು ಸ್ಪೂನು ಟೀ ಪೌಡರ್ನ ಅವಾಗವಾಗ ನಾನು ಮಣ್ಣಲ್ಲಿ ಮಿಕ್ಸ್ ಮಾಡಿ ಎಲ್ಲಕ್ಕೂ ಹಾಕ್ತೀನಿ. ಟೆರೇಸಲ್ಲಿ ಎಷ್ಟು ಪಾಟ್ ಇದೆ ಅಷ್ಟು ಪಾಟ್ಗಳಿಗೆಲ್ಲ ನಾನು ಹಾಕ್ತಾ ಬರ್ತೀನಿ. ಅದು ಕೂಡ ನೋಡಿ ಪೊದೆ ಥರ ಬೆಳೆದಿದೆ, ದಟ್ಟವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಳಸಿ ಪ್ರತಿಯೊಬ್ಬರಿಗೂ ಇಷ್ಟ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನಾವು ದೇವಸ್ಥಾನಗಳಿಗೂ ಕೂಡ ತೊಗೊಂಡು ಹೋಗ್ಬೋದು. ಮತ್ತು ಮನೆ ಮದ್ದು ಕೂಡ ಮಾಡ್ತಾರೆ ಇದು ಆಯುರ್ವೇದದಲ್ಲಿ. ತುಂಬಾ ಉತ್ತಮವಾದ ಇದು ತುಳಸಿ ಗಿಡ. ಫ್ರೆಂಡ್ಸ್, ಈ ಪಾಟಲ್ಲೂ ಕೂಡ ನೋಡಿ ಎಷ್ಟು ಸಣ್ಣದಾಗಿ ಹಾಕಿದ್ದೀನಿ ಒಂದು ಗಿಡನ ಅಂತ. ಇದು ಚಿಕ್ಕದು ಒಂದು ಸಸಿ ಹಾಕಿದ್ದೀನಿ. ಇದು ಕೂಡ ಬೇರೆ ಪಾಟಲ್ಲಿ ನಿಮಗೆ ತೋರಿಸ್ಕೊಂಡು ಬಂದನಲ್ವ ದೊಡ್ಡ ಗಿಡ, ಆ ಥರನೇ ಇದು ಕೂಡ ಬೆಳ್ಕೊಂಡು ಬರುತ್ತೆ. ನಾನು ಏನಿಲ್ಲ, ಅಕ್ಕಿ ತೊಳೆದ ನೀರು ನಾನು ಸ್ವಲ್ಪ ಸೇರಿಸ್ಕೊಂಡು ಬರ್ತೀನಿ. ಆವಾಗ ಯಾವಾಗ ಗಿಡ ಒಂದು ಸ್ವಲ್ಪ ಮಣ್ಣು ಒಣಗುತ್ತೆ ಗಿಡದಲ್ಲಿ, ಆವಾಗ ನಾನು ಅಕ್ಕಿ ತೊಳೆದಿರೋ ನೀರನ್ನು ಸೇರಿಸ್ಕೊತೀನಿ. ಮತ್ತು ಚಹಾ ಪುಡಿ ಕೂಡ ನಾನು ಅದೇ ಟೀ ಪೌಡರು ಅದು ಕೂಡ ನಾನು ಹಾಕ್ತಾ ಬರ್ತೀನಿ. ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಒಂದು 4-5 ಗಂಟೆ ಸೂರ್ಯನ ಕಿರಣ ಅದರಲ್ಲೂ ನಾನು ಇಟ್ಟಿರ್ತೀನಿ. ಮೊದಲೇ ನಿಮಗೆ ಎಲ್ಲ ರೀತಿ ಮಾಹಿತಿ ಕೊಟ್ಟಿದ್ದೀನಲ್ವ, ಸೇಮ್ ಟು ಸೇಮ್ ಎಲ್ಲ ಗಿಡನೂ ಈ ಥರನೇ ನಾನು ಮಾಡ್ಕೊಂಡು ಬರ್ತಿರೋದು. ಅದರಿಂದ ಗಿಡಗಳು ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ. ತುಂಬಾ ಉತ್ತಮವಾದ ಇದು ತುಳಸಿ ಗಿಡ. ಮತ್ತು ಕಾಡಲ್ಲೂ ಕೂಡ ಬೆಳೆಯುತ್ತೆ, ಅದನ್ನು ವನ ತುಳಸಿ ಅಂತಲೂ ಕರೀತಾರೆ. ನೋಡಿ, ನಾನು ಕೃಷ್ಣ ತುಳಸಿ ಕೂಡ ಹಾಕಿದ್ದೀನಿ, ರಾಮ ತುಳಸಿ ಕೂಡ ನಾನು ಹಾಕಿದ್ದೀನಿ. ನೋಡ್ಬೋದು, ಗಾರ್ಡನಲ್ಲೂ ಕೂಡ ನಾನು ಎಷ್ಟು ಚೆನ್ನಾಗಿ ತುಳಸಿ ಗಿಡಗಳು ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಈ ಗಿಡನೂ ಕೂಡ ಎಷ್ಟು ನಾನು ನೀರನ್ನು ಕಮ್ಮಿ ಹಾಕ್ತೀನಿ, ಜಾಸ್ತಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಇದಕ್ಕೂ ಕೂಡ ನಾನು ತುಳಸಿ ಗಿಡಕ್ಕೆ ಕಮ್ಮಿನೇ ಹಾಕೋದು, ಯಾಕಂದರೆ ಇದು ಗಾರ್ಡನಲ್ಲಿ ಇರೋದ್ರಿಂದ ಬಿಸಿಲು ಜಾಸ್ತಿ ಬೀಳುತ್ತೆ. ಬಿದ್ದರೂ ಕೂಡ ನಾನು 3 ಡೇಸ್ 4 ಡೇಸ್ಗೆ ಹಾಕ್ತೀನಿ. ಬೇರೆ ಗಿಡಕ್ಕೆಲ್ಲ 2 ಡೇಸ್ಗೆ ಹಾಕ್ತೀನಿ, ಇವಾಗ ಬಿಸಿಲಿದೆ ಅಂತ. ಇದಕ್ಕೆ ಮಾತ್ರ ಒಂದು 4 ಡೇಸ್ ಆ ಥರ ಹಾಕೋದು ತುಳಸಿ ಗಿಡಕ್ಕೆ. ಯಾಕಂದರೆ ಜಾಸ್ತಿ ನೀರೇನು ಹಾಕಕ್ಕೆ ಹೋಗ್ಬಾರ್ದು, ಮಣ್ಣು ಒಣಗಿದ್ದಾಗ ಮಾತ್ರ ಹಾಕೋಬೇಕು ಅಂತ ಹೇಳಿದ್ನಲ್ವ. ಈ ಗಾರ್ಡನ್ಗೂ ಕೂಡ ನೀವು ಈ ಥರನೇ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋನ, ತುಳಸಿ ಗಿಡ ಟಿಪ್ಸು ಹೇಗಿತ್ತು ಅಂತ. ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಟಿಪ್ಸನ್ನ ಫಾಲೋ ಮಾಡಿ.